ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ನವರಾತ್ರಿ ವೆಯ್ಟ್ ಲಾಸ್ ಚಾಲೆಂಜ್ಗೆ ಎಲ್ಲರಿಗೂ ವೆಲ್ಕಮ್. ಸೊ ಇವತ್ತು ಡೇ 1 ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ನಾಳೆಯಿಂದ ನವರಾತ್ರಿ ಸ್ಟಾರ್ಟ್ ಆಗುತ್ತಲ್ಲ, ಯಾರೆಲ್ಲ ಈ ಚಾಲೆಂಜ್ನ ತಗೋಬೇಕು ಅನ್ಕೊಳ್ತಾ ಇದ್ದೀರಲ್ಲ, ಸೊ ಫಸ್ಟ್ ಈ ವಿಡಿಯೋ ನೋಡ್ಬಿಟ್ಟು ನಾನು ಏನು ಮಾಡ್ಬೇಕು ಅನ್ಕೊಂಡಿದ್ದೀನಿ, ಸೊ ಯಾವ ಥರ ಇರುತ್ತೆ ಈ ಡಯಟ್ ಚಾಲೆಂಜ್ ಅನ್ನೋದನ್ನ ಕ್ಲಿಯರ್ ಆಗಿ ತಿಳಿಸಿದ್ದೀನಿ, ಆಪ್ಷನ್ಸ್ನು ಕೊಟ್ಟಿದ್ದೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ, 2 ಮೀಲ್ಸಾ 3 ಮೀಲ್ಸಾ? ಸೊ ನಾನು ರೀಸೆಂಟ್ ಅಂದರೆ ಪ್ರೀವಿಯಸ್ ವಿಡಿಯೋಸಲ್ಲಿ ಕೇಳಿದಾಗ ತುಂಬ ಜನ ವೋಟ್ ಮಾಡಿರೋದು ಯಾವುದಕ್ಕೆ ಅಂದರೆ 2 ಮೀಲ್ಸೇ ಮಾಡಿ. ಸೊ ನಮಗೆ 2 ಮೀಲ್ಸ್ ಮಾಡಬೇಕು ನವರಾತ್ರಿಯಲ್ಲಿ. ಸೊ ನಾವು ಫಾಸ್ಟಿಂಗ್ ಎಲ್ಲ ಇರ್ತೀವಲ್ಲ, ಹಾಗಾಗಿ 2 ಮೀಲ್ಸ್ ಮಾಡಿದ್ರೆ ನಮಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಸೊ ನಾನು ಆಲ್ರೆಡಿ ತಿಳಿಸಿದ್ದೆ, ಯಾವುದು ಜಾಸ್ತಿ ವೋಟ್ ಬರುತ್ತೋ ಅದನ್ನು ಇನ್ಕ್ಲೂಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿನೇ ನಾನು ಈ ನವರಾತ್ರಿ ಡಯಟ್ ಚಾಲೆಂಜಲ್ಲಿ ಅಂದರೆ ವೆಯ್ಟ್ ಲಾಸ್ ಚಾಲೆಂಜಲ್ಲಿ 2 ಮೀಲ್ಸ್ನ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ 3 ಮೀಲ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ರಲ್ಲ, ಅಯ್ಯೋ ಸಪ್ಪಗಾಗ್ಬಿಟ್ಟು ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ. ನಿಮಗೂ ಈ ಒಂದು ಚಾಲೆಂಜ್ನ 3 ಮೀಲ್ಸ್ ಯಾವ ಥರ ಕನ್ವರ್ಟ್ ಮಾಡ್ಕೋಬೋದು ಅಂಡ್ ಏನೇನೆಲ್ಲ ಆಪ್ಷನ್ಸ್ನ ತಗೋಬೋದು ಅನ್ನೋದು ಶೇರ್ ಮಾಡ್ತೀನಿ ಪ್ರತಿ ವಿಡಿಯೋಲ್ಲೂ ಸಹ. ಸೊ ಹಾಗಾಗಿ ನೀವೇನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಎಲ್ಲರೂ ಜಾಯ್ನ್ ಆಗಿ ಖುಷಿಯಿಂದ ನವರಾತ್ರಿಗಳಲ್ಲಿ ದೇವಿ ಪೂಜೆ ಮಾಡೋದ್ರ ಜೊತೆಗೆ ನಾವು ಈ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗೋ ಥರ ನಾವು ಮಾಡ್ಕೊಳ್ಳೋಣಂತೆ. ಸೊ ಚಾಲೆಂಜ್ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ಇವತ್ತು ಫಸ್ಟ್ ಡೇ ನಂದು ವೆಯ್ಟ್ ಚೆಕ್ ಮಾಡಿ ತೋರಿಸ್ಬೇಕು. ವೆಯ್ಟ್ ನೋಡ್ಬಿಟ್ರೆ ನೀವು ಶಾಕ್ ಆಗ್ತೀರಾ. ನಾನು ತುಂಬ ದಿನ ಆಗಿತ್ತು ವೆಯ್ಟ್ ಚೆಕ್ ಮಾಡ್ಕೊಂಡಿರಲಿಲ್ಲ. ಬಟ್ ನನಗೆ ಗೊತ್ತಾಗ್ತಿತ್ತು, ಡ್ರೆಸ್ಸಸ್ ಎಲ್ಲ ಫಿಟ್ ಆಗ್ತಿತ್ತು, ನಂದು ಸ್ಯಾರಿ ಬ್ಲೌಸಸ್ ಎಲ್ಲ ಸ್ಟಿಚ್ ಬಿಚ್ಕೊಳ್ತಾ ಇದೆ, ಏನಾಗ್ತಾ ಇದೆ, ವೆಯ್ಟ್ ಗೇನ್ ಆಗ್ತಾ ಇದ್ದೀನಲ್ಲಪ್ಪ ಅಂತ. ಬಟ್ ಫ್ರ್ಯಾಂಕ್ ಆಗಿ ಹೇಳ್ಬೇಕು ಅಂತಂದರೆ ನಾನು ಏನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿರಲಿಲ್ಲ. ಓಕೆ ಆಗಲಿ ಎಷ್ಟು ದಪ್ಪ ಆಗ್ತೀನೋ ಆಗಲಿ, ಸ್ಟಾರ್ಟ್ ಮಾಡಿದ್ಮೇಲಂತೂ ಸೀರಿಯಸ್ ಆಗಿ ಸ್ಟ್ರಿಕ್ಟ್ ಆಗಿ ಮಾಡ್ತೀವಲ್ಲ, ಸೊ ಹೋಗ್ಲಿ ಬಿಡು ಅಂತ ನಾನು ಸುಮ್ಮನೆ ಬಿಟ್ಟಿದ್ದೆ. ಖಂಡಿತ ಬನ್ನಿ, ಈಗ ಸ್ಟಾರ್ಟ್ ಮಾಡೋಣಂತೆ. ಡೇ 1ನಲ್ಲಿ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಪ್ಲಾನ್ ಅನ್ನೋದನ್ನ ಶೇರ್ ಮಾಡ್ತೀನಿ. ಒಂದು ಸಿಂಪಲ್ ಡ್ರಿಂಕಿಂದ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕೂ ಮುಂಚೆ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಸೊ ದಟ್ ಏನೇನು ಆಪ್ಷನ್ಸ್ ನಾನು ತೋರಿಸಿರೋ ಅಂಥದ್ದು ರೆಸಿಪೀಸ್ ಬದಲು ಬೇರೆ ಏನೆಲ್ಲ ಆಪ್ಷನ್ಸ್ನ ತೊಗೋಬೋದು, ಹಾಗೆ 3 ಮೀಲ್ಸ್ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತಂದರೆ ಯಾವ ಟೈಮಲ್ಲಿ ತೊಗೋಬೇಕು. ಸೊ ಈ ಥರ ಪ್ರತಿಯೊಂದೂ ನಾನು ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ. ಹಾಗಾಗಿ ಎಲ್ಲಿ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮಗೆ ಕರೆಕ್ಟಾಗಿ ಅರ್ಥ ಆಗಿ ಈ ಚಾಲೆಂಜ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋದಕ್ಕೆ, ಹಾಗೆ ನಮಗೆ ನಾವು ಯಾವುದೇ ಥರದ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇಲ್ಲದೇನೆ ಸುಸ್ತಾಗೋದು ಮತ್ತು ಮಾಡೋಕ್ಕಾಗದೆ ಒಂದು 2-3 ದಿನ ಮಾಡಿ ಬಿಟ್ಬಿಡೋದು, ಆ ಥರ ಎಲ್ಲ ಮಾಡಬಾರ್ದು. ಅಂದರೆ ಸೊ ಕ್ಲಿಯರಾಗಿ ತಿಳ್ಕೊಂಡು ನಾನು ಹೇಳೋದನ್ನ ಕೇಳಿಬಿಟ್ಟು ನೀವು ಮಾಡಿ, ಡೆಫಿನೆಟ್ಲಿ ರಿಸಲ್ಟ್ಸ್ ಬರುತ್ತೆ. ಓಕೆ, ಈಗ ಬನ್ನಿ. ಮಾರ್ನಿಂಗ್ ಡ್ರಿಂಕ್ ಬೆಳಗ್ಗೆಯಿಂದ ನಾನು ಏನು ತೊಗೊಂಡಿಲ್ಲ. ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಅರೌಂಡ್ ಈ ಮಾರ್ನಿಂಗ್ ಡ್ರಿಂಕ್ ಬಂದು ನೀವು ಯಾವಾಗ ಬೇಕಿದ್ರೂ ತೊಗೋಬೋದು. ಬಟ್ ನಮ್ಮದು ಈಟಿಂಗ್ ವಿಂಡೋ ಫಸ್ಟ್ ಮೀಲ್ ಯಾವಾಗ ತೊಗೊಳ್ತೀನಿ ಅನ್ನೋದನ್ನ ನಾನು ಶೇರ್ ಮಾಡ್ತೀನಿ, ಬನ್ನಿ. ಸೊ ಫಸ್ಟ್ ಮಾರ್ನಿಂಗ್ ನಾವು ಬೆಳಗ್ಗೆ ಈ ನವರಾತ್ರಿಗಳಲ್ಲಿ ಪೂಜೆ ಎಲ್ಲ ಮಾಡ್ಕೊತೀವಲ್ಲ, ಬೆಳಗ್ಗೆ ಬೇಗನೆ ಎದ್ದು. ಸೊ ಬೆಳಗ್ಗೆ ಟೈಮಲ್ಲಿ ನೀವು ನೀರು ಬೇಕಿದ್ರೆ ಆರಾಮಾಗಿ ಕುಡಿಬೋದು, ಬಿಸಿನೀರು 1-2 ಗ್ಲಾಸ್ ಅಷ್ಟು ಉಗುರು ಬೆಚ್ಚಿ ನೀರಾದರೂ ತೊಗೊಳ್ಬೋದು. ಸೊ ನಾನಿಲ್ಲಿ ಮಾರ್ನಿಂಗ್ ಡ್ರಿಂಕಿಗೆ ನಿಮಗೆ ಯಾವಾಗ ಆಗುತ್ತೋ ಆವಾಗ ತೊಗೊಳ್ಬೋದು. ಇದಕ್ಕೇನು ಟೈಮಿಂಗ್ಸ್ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. 1.5 ಗ್ಲಾಸ್ ಬಿಸಿನೀರಿಗೆ, ಉಗುರು ಬೆಚ್ಚಿ ನೀರಿಗೆ ನಾನು ಲೆಮನ್ ನಿಂಬೆ ರಸನ ಹಾಕ್ಕೊಂಡ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಈಗ ನಾನು ಫಸ್ಟು ವೆಯ್ಟ್ ಲಾಸ್ ಡ್ರಿಂಕಿಂದ ಸ್ಟಾರ್ಟ್ ಮಾಡಿದ್ದೀನಿ. ತುಂಬಾ ಸಿಂಪಲ್. ನೀವು ಇದ್ರ ಬದಲಾಗಿ ಯಾವುದಾದ್ರೂ ವೆಯ್ಟ್ ಲಾಸ್ ಡ್ರಿಂಕಿಂದ ಸ್ಟಾರ್ಟ್ ಮಾಡ್ಬೋದು. ಯಾವುದಾದ್ರೂ ವೆಯ್ಟ್ ಲಾಸ್ ಡ್ರಿಂಕಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಈ ವೆಯ್ಟ್ ಲಾಸ್ ಡ್ರಿಂಕ್ನ ನಾನು ತೊಗೊಳ್ತಾ ಇರೋದು ಬೆಳಗ್ಗೆ 9 ಗಂಟೆಗೆ ತೊಗೊಂಡಿದ್ದೀನಿ ನೋಡಿ. ಸೊ ನೀವು ಯಾವ ಟೈಮಿಂಗ್ಸ್ ಬೇಕಿದ್ರೆ ಆ ಟೈಮಿಂಗಲ್ಲಿ ನೀವು ಬೆಳಗ್ಗೆ ಎದ್ದೇಳ್ತೀರಲ್ಲ ಅವಾಗ ತೊಗೊಳ್ಬೋದು. ಸೊ ಇದಾದಮೇಲೆ ನಂದು ಈಟಿಂಗ್ ವಿಂಡೋ ಸ್ಟಾರ್ಟ್ ಆಗುತ್ತೆ 10 ಗಂಟೆ. ಸೊ 10 ಗಂಟೆಗೆಲ್ಲ ನಂದು 10-10:30ಗೆಲ್ಲ ನಾನು ಫಸ್ಟ್ ಮೀಲ್ನ ತೊಗೊಂಡ್ಬಿಡ್ತೀನಿ. ಸೊ ಅದಾದಮೇಲೆ ನಾನು ಏನು ಮಾಡ್ತೀನಿ, ಸೆಕೆಂಡ್ ಮೀಲ್ ಯಾವ ಟೈಮಿಂಗ್ಸ್ನ ಫಾಲೋ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ಪೂಜೆ ಎಲ್ಲ ಮಾಡೋದಕ್ಕೆ ಬೆಳಗ್ಗೆ ಬೇಗನೆ ಎದ್ದಿರ್ತೀವಲ್ಲ, ಹಾಗಾಗಿ ನಾನು ಫಸ್ಟ್ ಮೀಲ್ ಪ್ಲಾನ್ ಮಾಡಿರೋದು ಬಂದ್ಬಿಟ್ಟು 10 ಗಂಟೆ 10:30 ಇಷ್ಟರಲ್ಲೇ ನಾವೊಂದು ಫಸ್ಟ್ ಮೀಲ್ ತೊಗೊಂಡ್ಬಿಡ್ಬೇಕು. ಸೊ ಬ್ರೇಕ್ಫಾಸ್ಟು 3 ಮೀಲ್ಸ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಅಂದರೆ ಅಂಥವ್ರಿಗೆ ಕೆಲವೊಂದು ಆಪ್ಷನ್ಸ್ನ ಹೇಳ್ತೀನಿ. ಸೊ ನೀವೇನು ಮಾಡ್ಬೋದು ಅಂತಂದರೆ ಬೆಳಗ್ಗೆ 2 ಥರದ್ದು ಯಾವುದಾದ್ರೂ ಹಣ್ಣು, 2 ಹಣ್ಣನ್ನ ತೊಗೋಬೋದು. ಒಂದು ಆರೆಂಜು, ಒಂದು ಆ್ಯಪಲು, ಅಥವಾ 2 ಥರದ್ದು ಇರಲಿಲ್ಲ ಅಂತಂದರೆ 1 ಹಣ್ಣು ಯಾವುದಾದ್ರೂ ನೀವು ತೊಗೊಳ್ಬೋದು. ಕಲ್ಲಂಗಡಿ, ಪಪ್ಪಾಯ, ನೆಕ್ಸ್ಟ್ ಬಂದ್ಬಿಟ್ಟು ಈ ಸೀಸನಲ್ಲಿ ಸಿಗೋವಂಥ ಯಾವುದಾದ್ರೂ ಫ್ರೂಟ್ಸ್ನ ನೀವು ತೊಗೊಳ್ಳಿ. ಅದು ಇಲ್ಲ ಅಂತಂದರೆ ನಾನು ಎಷ್ಟೊಂದು ಸ್ಮೂತಿ ರೆಸಿಪೀಸ್ನ ತೋರಿಸಿದ್ದೀನಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು ಸ್ಮೂತಿನ ತೊಗೋಬೋದು. ಅಥವಾ ನೀವು ಓವರ್ ನೈಟ್ಸ್ ಓಟ್ಸ್ ಆದರೂ ತೊಗೋಬೋದು. ಜಸ್ಟ್ ಒಂದು 2-3 ಟೇಬಲ್ ಸ್ಪೂನ್ ಓಟ್ಸಿಂದ ಮಾಡ್ಕೊಂಡಿರೋ ಅಂಥದ್ದು.
ಸೊ ಈ ಥರದ್ದು ಏನಾದರೂ ಏನು ಬಾಯ್ಲ್ ಮಾಡದೇ ಇರೋವಂಥದ್ದು ಏನಾದರೂ ಸುಮ್ಮನೆರಪ್ಪ. ಸೊ ಈ ಥರ ಸಿಂಪಲ್ ಆಗಿ ಲೈಟ್ ಆಗಿರುವಂಥದ್ದು ಏನಾದರೂ ನೀವು 3 ಮೀಲ್ಸ್ ಥರ ಇನ್ಕ್ಲೂಡ್ ಮಾಡ್ಕೋಬೋದು. ಅದು ಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಹೆವಿಯಾಗಿ ತೊಗೊಳ್ತೀವಿ, ಮಧ್ಯಾಹ್ನ ಊಟ ಮತ್ತು ನೈಟು ಅಂದರೆ ಅದು ನಮಗೆ ನವರಾತ್ರಿ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಕನ್ಸಿಡರ್ ಆಗಲ್ಲ. ಸೊ ಹಾಗಾಗಿ ಈ ಥರ ಆಪ್ಷನ್ಸ್ನ ನೀವು 3 ಮೀಲ್ಸ್ಗೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ಇದನ್ನು ತೊಗೊಂಡ್ಬಿಟ್ಟು ನಾನು ಫಸ್ಟ್ ಮೀಲ್ನ ಪ್ರಿಪೇರ್ ಮಾಡ್ಕೊಳ್ತೀನಿ. ಸೊ 3 ಮೀಲ್ಸ್ ಮಾಡಬೇಕು ಅಂದ್ಕೊಳ್ಳೋರಿಗೆ ಗೊತ್ತಾಯ್ತಲ್ಲ, ನೀವು ಏನೆಲ್ಲ ಆಪ್ಷನ್ಸ್ನ ತೊಗೋಬೋದು ಅಂತ ಶೇರ್ ಮಾಡಿದ್ದೀನಿ. ಸೊ ಅದನ್ನು ನೀವು ಫಾಲೋ ಮಾಡಿ. ಆ್ಯಂಡ್ ಈಗ ಬಂದುಬಿಟ್ಟು ನಾನು ಫಸ್ಟ್ ಮೀಲ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿ 2 ಮೀಲ್ ಮಾಡೋದ್ರಿಂದ ಆದಷ್ಟು ನಾವು ತೊಗೊಳ್ಳೋ ಅಂಥ ರೆಸಿಪೀಸ್ ಯಾವ ಥರ ಇರಬೇಕು ಅಂದರೆ ನಮ್ಮ ಬಾಡಿಗೆ ಎಲ್ಲ ಥರದ ನ್ಯೂಟ್ರಿಯೆಂಟ್ಸು ಸಿಗಬೇಕು. ಸೊ ದಟ್ ನಮಗೆ ಹೊಟ್ಟೆ ಹಶ್ವಾಗಬಾರ್ದು, ಇನ್ನೂ ಒಂದು ಸುಸ್ತಾಗೋದು ಆ್ಯಂಡ್ ತುಂಬ ವೀಕ್ ಅನಿಸೋದು ಆ ಥರ ಎಲ್ಲ ಆಗಬಾರ್ದು. ಸೊ ಹಾಗಾಗಿ ನಾನು ತೋರಿಸುವಂಥ ರೆಸಿಪೀಸ್ನ ಟ್ರೈ ಮಾಡಿ, ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಮೊದಲೇ ನೆನೆಸಿಟ್ಕೊಂಡಿರೋಂಥ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ತರಿಯಾಗಿ. ಆ್ಯಕ್ಚುಲಿ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ನಾನು ವಿಡಿಯೋ ಶೂಟ್ ಮಾಡಬೇಕಾದ್ರೆ ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಗೊತ್ತಾಯಿತು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ಮೇಲೆ ಇಲ್ಲ ಅಂತ. ಸೊ ನಾನು ಇಲ್ಲೇನು ಮಾಡಿದ್ದೀನಿ ಅಂದರೆ ಅದನ್ನ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಹೆಸರುಬೇಳೆ ಪೇಸ್ಟನ್ನ. ಸೊ ಈ ಥರ ತರಿಯಾಗಿರ್ಬೇಕು ನೋಡಿ. ಇದಕ್ಕೆ ನಾನಿಲ್ಲಿ ತುರಿದಿರುವಂಥ ಕ್ಯಾರೆಟು ಹಾಗೆ 1 ಇಡಿಯಷ್ಟು ಪಾಲಕ್ ಸೊಪ್ಪು ಚೆನ್ನಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಆ್ಯಂಡ್ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಇವೆಲ್ಲ ಹಾಕಿಬಿಟ್ಟು ನಿಮಗೆ ಖಾರದ ಪುಡಿ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ಸೊ ಇವೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾನು ತೋರಿಸ್ತೀನಲ್ಲ ಈ ಕನ್ಸಿಸ್ಟೆನ್ಸಿಗೆ ನಾವು ಬ್ಯಾಟರ್ನ ರೆಡಿ ಮಾಡಿ ಇಟ್ಕೋಬೇಕು. ಆ್ಯಂಡ್ ನೆಕ್ಸ್ಟು ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಪ್ರೇ ಮಾಡ್ಕೊಳ್ಳೋ ಅಂಥ ಆಯಿಲ್ ಬಾಟಲ್ ನಂಗೆ ತುಂಬಾ ಇಷ್ಟ ಆಯಿತು. ವೆಯ್ಟ್ ಲಾಸ್ ಮಾಡೋರಿಗೆ ಆಯಿಲ್ ತುಂಬ ಕಡಿಮೆ ಯೂಸ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಈ ಆಯಿಲ್ ಸ್ಪ್ರೇ ಬಾಟಲ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಕ್ಯಾಲೋರಿನೂ ಇನ್ನು ಕಡಿಮೆ ಆಗುತ್ತೆ. ಆ್ಯಂಡ್ ಯೂಸ್ ಮಾಡೋದಕ್ಕೂ ತುಂಬ ಕಂಫರ್ಟಬಲ್ ಇರುತ್ತೆ. ಲಿಂಕ್ಸ್ ಏನಾದರೂ ಬೇಕಿದ್ರೆ ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಈ ಥರ ಚಿಕ್ಕದಾಗಿ ನಾವು ಪ್ಯಾನ್ ಕೇಕ್ ಥರ ಮಾಡ್ಕೊಂಡ್ಬಿಟ್ಟು 2 ಕಡೆ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ತುಂಬ ಟೇಸ್ಟಿಯಾಗಿರೋಂಥ ತುಂಬ ನ್ಯೂಟ್ರಿಷಿಯಸ್ ಆಗಿರೋಂಥ ನಮ್ಮದು ಹೆಸರು ಕಾಳಿನ ಪ್ಯಾನ್ ಕೇಕ್ ರೆಡಿ ಆಯಿತು. ಸೊ ಈ ಥರದ್ದು ಒಂದು 4 ಪ್ಯಾನ್ ಕೇಕ್ಗಳನ್ನ ತೊಗೊಳ್ಬೋದು ಆರಾಮಾಗಿ. ಆ್ಯಂಡ್ ಒಂದು ನೆನ್ಪಿಟ್ಕೊಳ್ಳಿ, ಫಸ್ಟ್ ಮೀಲ್ ಬಂದುಬಿಟ್ಟು ನಾನು ಟೈಮಿಂಗ್ಸ್ ಫಾಲೋ ಮಾಡ್ತಾ ಇರೋದು 10ರಿಂದ 10:30 ಈ ಟೈಮಲ್ಲೇ ನಾನು ಮಾರ್ನಿಂಗಲ್ಲಿ ಫಸ್ಟ್ ಮೀಲ್ನ ಮುಗಿಸ್ಕೊಳ್ತೀನಿ. ಇದ್ರ ಬದಲಾಗಿ ನಾನು ಹೈ ಪ್ರೋಟೀನ್ ದೋಸೆ ರೆಸಿಪೀಸ್ನ ತೋರಿಸಿದ್ದೀನಲ್ಲ, ಸೊ ಅದರಲ್ಲಿ ಯಾವುದಾದ್ರೂ ಒಂದು 3 ದೋಸೆಗಳನ್ನ ಹೈ ಪ್ರೋಟೀನ್ ದೋಸೆಗಳನ್ನ ತೊಗೊಳ್ಬೋದು ಆ್ಯಸ್ ಎ ಫಸ್ಟ್ ಮೀಲಾಗಿ. ಅಥವಾ ಓಟ್ಸಿಂದು ಕಿಚಡಿ ತೊಗೋಬೋದು, ಅಥವಾ ಪರಾಟ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುವಂಥ ಪರಾಟಗಳನ್ನ ತೋರಿಸಿದ್ದೀನಿ. ಸೊ ಅದನ್ನಾದರೂ ತೊಗೋಬೋದು. ಅಥವಾ ಮಾರ್ನಿಂಗ್ ಮನೇಲಿ ಏನು ಬ್ರೇಕ್ಫಾಸ್ಟ್ ಮಾಡಿರ್ತೀರಲ್ಲ, ಸೊ ಹೆಲ್ದಿ ವರ್ಷನ್ ಆಗಿ ಅಂದರೆ ಉಪ್ಪಿಟ್ಟಾಗಿರ್ಬೋದು, ಅದರಲ್ಲಿ ಜಾಸ್ತಿ ತರಕಾರಿ ಹಾಕಿರಬೇಕು, ಸೇಮಿಯಾ ಉಪ್ಪಿಟ್ಟಾಗಿರ್ಬೋದು, ಈ ಥರದಕ್ಕೆ ನೀವು ಬ್ಯಾಲೆನ್ಸ್ ಮೀಲ್ ಆಗಿ ಮಾಡಿಕೊಂಡು ಅದಕ್ಕೆ ಪ್ರೋಟೀನ್ ಎಲ್ಲ ಸಿಗೋ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಫಸ್ಟ್ ಮೀಲ್ ಆಗಿ ತೊಗೋಬೋದು. ಸೊ ನಾನಿಲ್ಲಿ ಫಸ್ಟ್ ಮೀಲ್ ಆದಮೇಲೆ ಮಧ್ಯಾಹ್ನ ಅರೌಂಡ್ 1 ಗಂಟೆ 1ರಿಂದ 1:30 ಈ ಟೈಮಲ್ಲಿ 1ರಿಂದ 1.5 ಗ್ಲಾಸಷ್ಟು ತಿಳಿ ಮಜ್ಜಿಗೆನ ತೊಗೊಳ್ತಿದ್ದೀನಿ. ಸೊ ಇದಕ್ಕೆ 1 ಸ್ಪೂನಷ್ಟು ನೆನೆಸಿಟ್ಟಿರೋಂಥ ಕಾಮಕಸ್ತೂರಿ ಬೀಜ ಅಥವಾ ನಮಗೆ ಚಿಯಾ ಸೀಡ್ಸ್, ಸೊ ಇವು ಯಾವುದಾದ್ರೂ ನೀವು ಹಾಕ್ಕೊಂಡ್ಬಿಟ್ಟು 2 ಟೇಬಲ್ ಸ್ಪೂನಷ್ಟು ನಾನು ಮೊಸರನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಅದಕ್ಕೆ ನೀವು ನೀರು ಹಾಕ್ಕೊಂಡ್ಬಿಟ್ಟು 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ತಿಳಿ ಮಜ್ಜಿಗೆ, ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಯಾವ ಥರ ಮಜ್ಜಿಗೆ ನಾನು ಮಾಡ್ಕೊಂಡಿದ್ದೀನಿ ಅಂತ, ಈ ಥರ ಮಧ್ಯಾಹ್ನ ಟೈಮಲ್ಲಿ ನಿಮಗೆ ತೊಗೊಳ್ಬೋದು. ಹಾಗೆ ಇನ್ ಬಿಟ್ವೀನ್ ಏನಾದರೂ ನಿಮಗೆ ಹೊಟ್ಟೆ ಹಶ್ವಾಯಿತು, ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇದ್ದರೆ ನೀವು ಸಲಾಡ್ನ ತೊಗೋಬೋದು. ಕ್ಯಾರೆಟ್, ಕುಕುಂಬರ್ ಈ ಥರದ್ದು ಸಲಾಡ್ಸು, ಇಲ್ಲ ಅಂತಂದರೆ 1 ಇಡಿಯಷ್ಟು ಶೇಂಗಾ ಬೀಜ, ಹುರಿದಿರೋಂಥ ಶೇಂಗಾ ಬೀಜನ ತೊಗೋಬೋದು, ಅಥವಾ 2 ಖರ್ಜೂರಗಳನ್ನ ತೊಗೋಬೋದು. ಈ ಥರ ಆಪ್ಷನ್ಸ್ನ ನೀವು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಮಧ್ಯಾಹ್ನ ನಾವು ಟ್ರಾವೆಲ್ ಮಾಡ್ತಾಯಿದ್ದೀನಿ, ಊರಿಗೆ ಹೋಗಬೇಕು. ಸೊ ನಾನು ಚಾಲೆಂಜ್ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಯಾವ ಥರ ಏನೇನು ಫುಡ್ನ ತೊಗೊಳ್ತಾ ಇದ್ದೀನಿ ಈ ಚಾಲೆಂಜಲ್ಲಿ ಅನ್ನೋದು ಪ್ರತಿಯೊಂದು ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡ್ದೇನೆ ನೋಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟು ಸೆಕೆಂಡ್ ಮೀಲು ಈ ಚಾಲೆಂಜಲ್ಲಿ. ಸೆಕೆಂಡ್ ಮೀಲ್ ಬಂದುಬಿಟ್ಟು ನಾವು ಯಾವಾಗ ಮಾಡಬೇಕು ಅಂತಂದರೆ, ಸೊ ಆದಷ್ಟು 5 ಗಂಟೆ 5ರಿಂದ 5:30 ಈ ಟೈಮಲ್ಲಿ ನಾವು ನಮ್ಮ ಸೆಕೆಂಡ್ ಮೀಲ್ನ ಮಾಡಬೇಕಾಗತ್ತೆ. ಇಷ್ಟು ಬೇಗ ಊಟ ಮಾಡಿಬಿಡೋದಾ ಅಂತ ಅಂದ್ಕೊಳ್ತೀರೇನೋ? ಹೌದು, ಈ ಚಾಲೆಂಜ್ ಇರೋದೇ ಈ ಥರ. ಯಾರಿಗೆ ನಮಗೆ ಅಷ್ಟೆಲ್ಲ ಬೇಗ ಮಾಡ್ಕೊಳಕ್ಕಾಗಲ್ಲ ಅಂತಂದವರು ನೀವು ಅಪ್ ಟು 7 o'clockವರೆಗೂ ಟೈಮ್ನ ಇಟ್ಕೊಳ್ಳಿ. ಸೊ 7 ಮೇಲಂತೂ ಏನು ತಿನ್ನೋ ಹಾಗೆ ಇಲ್ಲ.
ನಾನಿಲ್ಲಿ ತೋರಿಸ್ತಿರೋದು ರಾಗಿ ಹಿಟ್ಟಿಂದ ಮಾಡ್ಕೊಳ್ಳೋ ಅಂಥ ಶೀರಾನ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಉಪವಾಸ ಮಾಡೋರಿಗೆ ಅಥವಾ ಈ ಥರ ನಾವು 2 ಮೀಲ್ಸ್ನೆಲ್ಲ ಮಾಡ್ತಾ ಇದ್ದೀವಿ ಅಂತಂದರೆ ಡೆಫಿನೆಟ್ಲಿ ಈ ಥರ ರೆಸಿಪೀಸ್ಗಳನ್ನ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು. ಸೊ ಫಸ್ಟ್ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದು ಕ್ಯಾರೆಟ್ನ ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ. ಸೊ ಕ್ಯಾರೆಟ್ ಬದಲು ನೀವು ಇಲ್ಲಿ ಬೀಟ್ರೂಟ್ ಆದರೂ ತೊಗೋಬೋದು ಅಥವಾ ಹಸಿ ಕೊಬ್ಬರಿ ತುರಿ ಇರುತ್ತಲ್ಲ ಅದನ್ನಾದರೂ ತೊಗೊಳ್ಬೋದು. ಆ್ಯಂಡ್ ನಾನಿಲ್ಲಿ ತೋರಿಸ್ತಿರೋದು ಬಂದು ಒಬ್ಬರಿಗೆ ತೋರಿಸ್ತಾ ಇದ್ದೀನಿ ಕ್ವಾಂಟಿಟಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಂದು 5 ರಿಂದ 6 ಬಾದಾಮಿಗಳನ್ನ ಈ ಥರ ಸ್ವಲ್ಪ ಪೌಡರು ಹಾಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು 2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟು ಬೇಕಾಗುತ್ತೆ. 2 ರಿಂದ 2.5 ಟೇಬಲ್ ಸ್ಪೂನಷ್ಟು ಸಾಕು, ಅದಕ್ಕಿಂತ ಜಾಸ್ತಿ ಬೇಡ ವೆಯ್ಟ್ ಲಾಸ್ ಮಾಡೋರಿಗೆ. ರಾಗಿ ಹಿಟ್ಟಲ್ಲಿ ನಮಗೆ ಮೇನ್ ಆಗಿ ಕ್ಯಾಲ್ಶಿಯಂ ಮತ್ತು ಐರನ್ ಸಿಗುತ್ತೆ. ಸೊ ಕಂಪಲ್ಸರಿಯಾಗಿ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಇದಕ್ಕೆ ನಾವು ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು ಲೋ ಫ್ಲೇಮಲ್ಲಿ ಒಂದು 2 ರಿಂದ 3 ನಿಮಿಷ ಇದನ್ನು ಸರಿಯಾಗಿ ಹುರಿದ್ಕೊಳ್ಬೇಕು. ಅದಕ್ಕೆ ಅಂದರೆ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗೋ ಥರ ಹುರಿದ್ಕೊಂಡ್ಮೇಲೆ ಆಮೇಲೆ ಇದಕ್ಕೆ ನೀರು ಹಾಕ್ಕೊಳ್ಬೇಕು. ಸೊ ನೀರು ನಾವು ವೆಯ್ಟ್ ಲಾಸ್ಗೆ ಮಾಡ್ತಿರೋದ್ರಿಂದ ಆದಷ್ಟು ನೀರನ್ನ ಜಾಸ್ತಿ ಬಳಸಿ. ಹಾಲೂ ಯೂಸ್ ಮಾಡ್ತೀವಿ, ಬಟ್ ಅದಕ್ಕೆ ಲೋ ಫ್ಯಾಟ್ ಮಿಲ್ಕ್ ಅಂದರೆ ನಿಮಗೆ ನಾರ್ಮಲಾಗಿ ಗುಡ್ ಲೈಫಿಂದ ಲೋ ಫ್ಯಾಟ್ ಮಿಲ್ಕ್ ಎಲ್ಲ ಸಿಗುತ್ತಲ್ಲ ಅದನ್ನಾದರೂ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನಾರ್ಮಲ್ ಹಾಲನ್ನೇ ಚೆನ್ನಾಗಿ ಕಾಸಿದ ಮೇಲೆ ಅದನ್ನು ಫ್ರಿಜ್ಜಲ್ಲಿಟ್ಟು ಚೆನ್ನಾಗಿ ಕೆನೆಯೆಲ್ಲ ತೆಗೆದು ಆ ಹಾಲನ್ನ ನೀವು ಯೂಸ್ ಮಾಡಬೇಕಾಗತ್ತೆ ಸ್ವಲ್ಪ. ಯಾರಿಗೆ PCOD ಆ ಥರ ಪ್ರಾಬ್ಲಮ್ ಇರುತ್ತಲ್ಲ, ಲೈಕ್ ಡೈರಿ ಪ್ರಾಡಕ್ಟ್ಸ್ ಎಲ್ಲ ಹಾಲಿನ ಪದಾರ್ಥ ಎಲ್ಲ ತೊಗೊಳ್ಬಾರ್ದು ಅಂತ ಹೇಳ್ತಾರೆ. ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ಹಾಲನ್ನ ಸ್ಕಿಪ್ ಮಾಡ್ಬೋದು. ಸೊ ಅದ್ರ ಬದಲಾಗಿ ಆಲ್ಮಂಡ್ ಮಿಲ್ಕ್ ಅಥವಾ ಕೊಬ್ಬರಿ ಹಾಲು ಆ ಥರ ಏನಾದರೂ ಸ್ವಲ್ಪ ಚಿಕ್ಕ ಟೀ ಕುಡಿತೀವಲ್ಲ, ಸೊ ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಆ ಹಾಲನ್ನ ತೊಗೊಂಡ್ರೆ ಸಾಕು. ಸೊ ಇವಾಗ ನೋಡಿ, ನಾನು ತುಪ್ಪದಲ್ಲಿ ಸ್ವಲ್ಪ 2 ನಿಮಿಷ ಚೆನ್ನಾಗಿ ಹುರಿದ್ಕೊಂಡ್ಮೇಲೆ ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕುದಿಸ್ಕೊಂಡಿದ್ದೀನಿ. ಆಮೇಲೆ ಲೋ ಫ್ಯಾಟ್ ಮಿಲ್ಕ್ನ ಒಂದು ಟೀ ಕುಡಿಯೋ ಗ್ಲಾಸಷ್ಟು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅವಾಗೆ ಹೇಳಿದಾಗೆ ವೆಯ್ಟ್ ಲಾಸ್ ಸಲುವಾಗಿ ನಾವು ಮಾಡ್ತಿರೋದ್ರಿಂದ ಹಾಲು ಆದಷ್ಟು ಕಡಿಮೆ ಯೂಸ್ ಮಾಡಿ. ಆ್ಯಂಡ್ ನೀರು ಕನ್ಸಿಸ್ಟೆನ್ಸಿ ಬಂದುಬಿಟ್ಟು ನಿಮಗೆ ತೀರಾ ಗಟ್ಟಿಯಾಗಿರಬೇಕಾ ಆ್ಯಂಡ್ ಸ್ವಲ್ಪ ನೀರು ಥರ ಇರಬೇಕಾ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾರ್ಮಲಾಗಿ 2 ಸ್ಪೂನ್ 2.5 ಸ್ಪೂನ್ ಹಿಟ್ಟಿಗೆ, ರಾಗಿ ಹಿಟ್ಟಿಗೆ ನಾವು ನೀರು ಕುಡಿತೀವಲ್ಲ ದೊಡ್ಡ ಲೋಟ, ಅದರಷ್ಟು 1 ಗ್ಲಾಸಷ್ಟು ನೀರು ಸರಿ ಹೋಗುತ್ತೆ. ಸೊ ಕ್ಯಾರೆಟ್ ತುರಿಗೆ ನೀರು ಮತ್ತು ಹಾಲನ್ನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ 2 ನಿಮಿಷ ಕುದಿಸಿ ಆಮೇಲೆ ಇವಾಗ ಏನು ಮಾಡಬೇಕು ಅಂದರೆ ರಾಗಿ ಹಿಟ್ಟು ತೊಗೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಪೇಸ್ಟ್ ಥರ ನಾವು ರೆಡಿ ಮಾಡ್ಕೋಬೇಕು. ಸೊ ಡೈರೆಕ್ಟ್ ಹಾಕಿಬಿಟ್ರೆ ಗಂಟೆಲ್ಲ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಗಂಜಿ ಯಾವ ಥರ ಪ್ರಿಪೇರ್ ಮಾಡ್ತೀವಲ್ಲ ಅದೇ ಥರ. ಸೊ ನೋಡಿ, ಈ ಥರ ನಾವು ರೆಡಿ ಮಾಡಿಕೊಂಡು ರಾಗಿ ಹಿಟ್ಟು ಪೇಸ್ಟ್ನ ಈಗ ಕ್ಯಾರೆಟ್ ಏನು ಕುದೀತಾ ಇರುತ್ತಲ್ಲ ಆ ಟೈಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಹಿಟ್ಟನ್ನ ಹಾಕಿದ್ಮೇಲೆ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂತಂದರೆ ಗಟ್ಟಿ ಆಗಿಬಿಡುತ್ತೆ. ಸೊ ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಗಂಜಿ ಬರುತ್ತಲ್ಲ ಹಲ್ವಾ ಥರ ಅನಿಸುತ್ತೆ. ಸೊ ಅಲ್ಲಿವರೆಗೂ ಅರೌಂಡ್ 5 ರಿಂದ 7 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ. ಸೊ ಕೊನೆಯದಾಗಿ ಇನ್ನೇನೆಲ್ಲ ರೆಡಿಯಾಗಿದೆ, ಇಳಿಸೋದಕ್ಕೂ ಇನ್ನೂ 1 ನಿಮಿಷ ಇದೆ ಅಂದಾಗ ನೀವು ಅವಾಗ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಲ್ಲ, ನೀವು 1 ರಿಂದ 1.5 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿನ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಇಲ್ಲ ನಮಗೆ ಬೆಲ್ಲ ಬೇಡ ಅಂತಂದರೆ ಫುಲ್ ಇದು ಕಂಪ್ಲೀಟಾಗಿ ನಾವು ತಿನ್ನೋ ಟೈಮಲ್ಲಿ 1 ಟೇಬಲ್ ಸ್ಪೂನ್ ಜೇನುತುಪ್ಪ ಬೇಕಿದ್ರೂ ಇದ್ರ ಮೇಲೆ ಹಾಕಿಬಿಟ್ಟು ನಾವು ಸರ್ವ್ ಮಾಡ್ಕೋಬೋದು. ಸೊ ಬೆಲ್ಲನೂ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ, ವೆಯ್ಟ್ ಲಾಸ್ಗೆ ಯೂಸ್ ಮಾಡ್ತಿರೋದ್ರಿಂದ. ಆ್ಯಂಡ್ ಶುಗರ್ ಅಂತೂ ಹಾಕೋದಕ್ಕೆ ಹೋಗಬೇಡಿ, ಮಕ್ಕಳಿಗೆ ಕೊಡೋದಾಗಿದ್ರೂ ಪರವಾಗಿಲ್ಲ. ಆ್ಯಂಡ್ ದೊಡ್ಡವ್ರಿಗೂ ನಾವು ಇದನ್ನ ಮಾಡ್ತಾಯಿದ್ರೆ ಶುಗರ್ ಮಾತ್ರ ಅವಾಯ್ಡ್ ಮಾಡಿ, ಬೆಲ್ಲದ ಪುಡಿ ಅಥವಾ ಹನಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡಿ. ಆ್ಯಂಡ್ ಕೊನೆಯದಾಗಿ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾದಾಮಿಗಳನ್ನ ಹಾಕಿಬಿಟ್ಟು ಹೇಳಿದ್ನಲ್ಲ 1 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಬೆಲ್ಲ ಹಾಕಿದ ಮೇಲೆ ಜಾಸ್ತಿ ಏನು ಕುದಿಸ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸರಿ ಹೋಗುತ್ತೆ. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀವಲ್ಲ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಈ ಥರ ರೆಡಿ ಮಾಡ್ಕೊಂಡಿರೋದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಮೇಲೆ ಇದಕ್ಕೆ ನಿಮ್ಗೆ ಇಷ್ಟ ಆಗುವಂಥ ಫ್ರೂಟ್ಸ್ ಏನಿರುತ್ತಲ್ಲ, ಬಾಳೆಹಣ್ಣು ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು. ನಾನಿಲ್ಲಿ ಆ್ಯಪಲ್ ತೊಗೊಂಡಿದ್ದೀನಿ. ಸ್ವಲ್ಪ ಬಾದಾಮಿನ ಮೇಲೆ ಹಾಕ್ಕೊಂಡ್ಬಿಟ್ಟು ತಿಂದರೆ ಎಷ್ಟು ಫಿಲ್ಲಿಂಗ್ ಇರುತ್ತೆ. ನವರಾತ್ರಿಗಳು ಮಾಡ್ತಾ ಇರ್ತಾರಲ್ಲ ಫಾಸ್ಟಿಂಗ್ ಎಲ್ಲ, ಅಂಥವ್ರಿಗೆ ಸೂಪರ್ ಆಗಿರುವಂಥ ರೆಸಿಪೀಸ್ ಇದು. ಸೊ ತುಂಬ ಒಳ್ಳೆ ನಮಗೆ ಬೇಕಾಗುವಂಥ ಎಲ್ಲ ಥರದ ನ್ಯೂಟ್ರಿಯೆಂಟ್ಸು ಸಿಗುತ್ತೆ ಈ ಥರ ಎಲ್ಲ ಮಾಡ್ಕೊಂಡು ತೊಗೊಂಡಾಗ. ಸೊ ಇದ್ರ ಬದಲಾಗಿ ಬೇರೆ ಏನು ಆಪ್ಷನ್ಸ್ನ ತೊಗೋಬೋದಪ್ಪ ನೈಟ್ ಡಿನ್ನರ್ಗೆ ಅಂತಂದರೆ, ನೀವು ಓಟ್ಸ್ ಅವೈಲಬಲ್ ಇತ್ತು ಅಂದರೆ ಬೆಸ್ಟ್ ಆಪ್ಷನು. ಓಟ್ಸ್ ಪೌಡರ್ಸ್ ಥರ ಮಾಡ್ಕೊಂಡು ತೊಗೋಬೋದು. ಇಲ್ಲ ಅಂತಂದರೆ ಡ್ರೈ ಫ್ರೂಟ್ ಮಿಲ್ಕ್ ಆದರೂ ತೊಗೋಬೋದು. ಅಥವಾ ಸ್ಮೂತೀಸ್, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುವಂಥ ಸ್ಮೂತೀಸ್ ತೊಗೋಬೋದು. ಅಥವಾ ಮಿಕ್ಸ್ಡ್ ಕಾಳುಗಳನ್ನ ಕುದಿಸ್ಬಿಟ್ಟು ಅದನ್ನು ಸಲಾಡ್ ಥರ ಆದರೂ ತೊಗೋಬೋದು. ಈ ಥರ ಸಾಕಷ್ಟು
ಏನು ರೆಸಿಪೀಸ್ನ ತೋರಿಸಿದ್ದೀನಿ, ಪ್ರೋಟೀನ್ ರಿಚ್ ಆಗಿರೋಂಥವ ತೊಗೊಳ್ಳಿ. ಆ್ಯಂಡ್ ನಾನು ಬಂದುಬಿಟ್ಟು ಸೆಕೆಂಡ್ ಮೀಲ್ನ ನಾನು 5:15ಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಇತ್ತು ಇವತ್ತಿನ ಡೇ. ಆ್ಯಂಡ್ ಕಂಪಲ್ಸರಿಯಾಗಿ ಈ ನವರಾತ್ರಿ ಚಾಲೆಂಜಲ್ಲಿ ಮಿನಿಮಮ್ 40 ಮಿನಿಟ್ಸ್ ವಾಕಿಂಗ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಇದು ಒಂದು ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕಾದಂಥ ರೂಲು. ಸೊ ಇದಾಗಿತ್ತು ನನ್ನ ಡೇ 1 ನವರಾತ್ರಿ ಚಾಲೆಂಜು. ಡೇ 2 ನವರಾತ್ರಿ ಚಾಲೆಂಜಲ್ಲಿ ನಾನು ವೆಯ್ಟ್ನ ಚೆಕ್ ಮಾಡಿ ತೋರಿಸ್ತೀನಿ, ಪ್ರೆಸೆಂಟ್ ವೆಯ್ಟ್ ಎಷ್ಟಿದೆ ಅಂದ್ಬಿಟ್ಟು. ಲಿಂಕ್ಸ್ ಏನಾದರೂ ಬೇಕಿದ್ದರೆ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ.